ಖಾರದ ಪುಡಿ ಪಲ್ಲವಿಯ ಮತ್ತೊಂದು ಭಯಾನಕ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಕಣ್ಣಿಗೆ ಖಾರದ ಪುಡಿ ಎರಚಿದ್ದು ಮಾತ್ರ ಅಲ್ಲ, ತಪ್ಪಿಸ್ಕೊಳ್ಳಬಾರದು ಅಂತ ಕೈಕಾಲನ್ನ ಕಟ್ ಹಾಕಿ ಖಾರದ ಪುಡಿಯನ್ನ ಎರಚಿದ್ದಾರೆ. ತಪ್ಪಿಸ್ಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಕೈಕಾಲನ್ನ ಕಟ್ ಹಾಕಿ ಮನ ಬಂದಂತೆ ಪಲ್ಲವಿ ಹೊಡೆದಿದ್ದಾರೆ. ಪ್ಲೀಸ್ ಲೀವ್ ಮೀ, ಬಿಡು ನನ್ನ ಅಂತ ಕಾಡಿದ್ರು ಬೇಡಿದ್ರು ಕೂಡ ಪಲ್ಲವಿ ಬಿಟ್ಟಿಲ್ಲ. ಅಂದ್ರೆ ಹೆಂಡತಿ ಪತ್ನಿ ಪಲ್ಲವಿಗೆ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಪತಿ ಓಂ ಪ್ರಕಾಶ್. ಆ ಸಂದರ್ಭದಲ್ಲಿ ಪತಿಯ ಮಾತನ್ನ ಕೇಳಿಸ್ಕೊಂಡಿಲ್ಲ ಪತ್ನಿ. ನಿರಂತರವಾಗಿ ಮನ ಬಂದಂತೆ ಚಾಕುವಿನಿಂದ ಇರಿದು ಪತಿಯನ್ನ ಕೊಂದಿದ್ದಾಳೆ. ನಿವೃತ್ತ ಡಿಜಿ ಆಗಿದ್ರು, ಅಂದ್ರೆ ಈಗ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರು ಇಂತಹ ನೂರಾರು ಪ್ರಕರಣಗಳನ್ನ ಭೇದಿಸಿದ್ರು. ಕೊನೆಗೊಂದು ದಿನ ನಾನೇ ಇಂತಹ ರಕ್ತದ ಮಡುವಿನಲ್ಲಿ ಒಂದು ಕೊನೆಯಾಗ್ತೀನಿ ಅಂತ ಬಹುಶಃ ಅವ್ರ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಅದನ್ನೇ ಹೇಳಿದ್ರು, ನೂರಾರು ಕೊಲೆ ಪ್ರಕರಣಗಳನ್ನು ಇಂತಹದನ್ನು ಭೇದಿಸಿದ ನಿವೃತ್ತ ಡಿಜಿಗೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಮಗದೊಂದು ಕಡೆ ಇದು ಆಸ್ತಿ ವಿಚಾರಕ್ಕೆ ಅಂತ ಒಂದು ಕಡೆ ಆದರೆ ಅವ್ರಿಗೇನೋ ಒಂದು ಒಂದು ಸಮಸ್ಯೆ ಕಾಡ್ತಾ ಇತ್ತು ಅನ್ನುವಂತಹ ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ತಾ ಇದ್ರು ಅವ್ರ ಹೆಂಡತಿ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಈಗ ಪ್ರಾಥಮಿಕ ಹಂತದಲ್ಲಿದೆ ತನಿಖೆ. ಅದೆಲ್ಲ ಆದ ನಂತರ ಏನಾಯಿತು, ಯಾಕೆ ಹೀಗಾಯಿತು, ಎಷ್ಟು ಜನ ಸೇರಿ ಬ್ರೂಟಲ್ ಮರ್ಡರ್ನಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಸಹೋದರಿ ವಿರುದ್ಧವೇ ಕಾರ್ತಿಕೇಶ್ ದೂರನ್ನ ಕೊಟ್ಟಿದ್ದಾರೆ. ಕಾರ್ತಿಕೇಶ್ ಯಾರಪ್ಪ ಅಂತಂದ್ರೆ ಓಂ ಪ್ರಕಾಶ್ ಅವರ ಪುತ್ರ. HSR ಲೇಔಟ್ನಲ್ಲಿ ಕಾರ್ತಿಕೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾಯಿ ಪಲ್ಲವಿ ಸಹೋದರಿ ಕೃತಿ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಮಾನಸಿಕವಾಗಿ ಇಬ್ಬರ ಮನಸ್ಥಿತಿಯೂ ಕೂಡ ಸರಿಯಾಗಿ ಇರಲಿಲ್ಲ ಅನ್ನೋದು ಮೊದಲೇ ಕೂಡ ಗೊತ್ತಾಗಿರುವಂಥದ್ದು. ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳ ಮೂಲಕ ಸಂದೇಶವನ್ನ ಕೂಡ ಕಳಿಸ್ತಾ ಇದ್ರಂತೆ ಪಲ್ಲವಿ ಅವರು. ಅವರ ಫ್ಯಾಮಿಲಿ ಗ್ರೂಪ್ನಲ್ಲಿ ಗಂಡ ಕಿರುಕುಳವನ್ನ ನೀಡ್ತಾ ಇದ್ದಾನೆ, ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬರೀ ಮಗನಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಂದಷ್ಟು ಕಂಪ್ಲೇಂಟ್ಗಳನ್ನ ಕೂಡ ಮಾಡ್ತಾ ಇದ್ರಂತೆ. ಇನ್ನು ಆಪ್ತರ ಬಳಿಯೂ ಕೂಡ ಪಲ್ಲವಿ ಹೇಳ್ಕೊಳ್ತಾ ಇದ್ರಂತೆ, ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ನನ್ನ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರಂತೆ. ಇದರ ಜೊತೆಗೆ 2016ರಲ್ಲಿ DGIGP ಅವರ ಕಚೇರಿಯ ಮುಂದೆ ಯುವತಿ, ಯಾರೋ ಚಿಕ್ಕಮಗಳೂರಿನಿಂದ ಬಂದಂತಹ ಯುವತಿ, ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಹೇಳಿ ಇವರ ವಿರುದ್ಧ ತಿರುಗಿ ಬಿದ್ದಿದ್ಲಂತೆ. ಆ ಸಂದರ್ಭದಲ್ಲಿ ಶುರುವಾದಂತಹ ಗಲಾಟೆ, ಇಲ್ಲಿಯವರೆಗೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಗಲಾಟೆಗಳಾಗಿದ್ಯಂತೆ. ಪೊಲೀಸ್ ಅಧಿಕಾರಿಗಳೇ ಮನೆಗೆ ಹೋಗಿ ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರಂತೆ. ಇದರ ಜೊತೆಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಮನಸ್ತಾಪಗಳು ಕೂಡ ಇದ್ದಂತೆ. ಏನೋ ಅವರ ತಂಗಿಯ ಹೆಸರಿಗೆ ಆಸ್ತಿ ಮಾಡಿದ್ದಕ್ಕೆ ಆಗಾಗ ಕಿರಿಕು ಮಾಡ್ತಾ ಇದ್ರು ಪಲ್ಲವಿ ಅನ್ನೋದು ಗೊತ್ತಾಗ್ತಾ ಇದೆ. ಪಲ್ಲವಿ ಮತ್ತೆ ಕೃತಿ ಅವರಿಗೆ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಮಾನಸಿಕವಾಗಿ ಅವರು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಪಲ್ಲವಿ ಅವರು ಗ್ರೂಪ್ನಲ್ಲಿ ಒಂದಷ್ಟು ಮೆಸೇಜ್ ಮಾಡಿರುವ ಪ್ರಕಾರ, ನನ್ನ ಗಂಡ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ಗನ್ ಹಿಡ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರ ಬಳಿ ಹೇಳ್ಕೊಂಡಿದ್ದಾರೆ. ಹೆಂಡತಿ ಪಲ್ಲವಿ ಮತ್ತು ಮಗಳು ಕೃತಿ ಮಾನಸಿಕವಾಗಿ ಸರಿ ಇಲ್ಲ, ಇಬ್ಬರಿಗೂ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇತ್ತಂತೆ. ಸುಮಾರು 12 ವರ್ಷಗಳಿಂದ ಈ ಸಮಸ್ಯೆಯಿಂದ ಅವರ ಹೆಂಡತಿ ಬಳಲ್ತಾ ಇದ್ರು. ಪಲ್ಲವಿ ಇವರೇ ನನ್ನ ತಂದೆಯನ್ನ ಕೊಲೆ ಮಾಡಿದ್ದಾರೆ ಅಂತ ಇದೀಗ ಪೊಲೀಸರಿಗೆ ಕಾರ್ತಿಕೇಶ್ ಅಂದ್ರೆ ಅವರ ಮಗ ದೂರನ್ನ ಕೊಟ್ಟಿದ್ದಾರೆ. BNS 103 ಮತ್ತು 103 ಕಲಂ 1 ಅಂದ್ರೆ ಕೆಲವೊಂದು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಇಂಥದ್ರಲ್ಲಿ FIR ದಾಖಲಾಗಿದೆ ಅಂತ. ಭಾರತೀಯ ನಾಗರಿಕ ಸಂಹಿತೆ BNS ಅಂತ ಏನು ಕರಿತೀವಿ, ಅದರ ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳನ್ನು ಹಾಕಿ FIR ದಾಖಲು ಮಾಡಿದ್ದಾರೆ. ದೂರು ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಅವರ ಮಗ ಕಾರ್ತಿಕೇಶ್ ಅಂತ. ಹೆಂಡತಿ ಅಂದ್ರೆ ಅವರ ತಾಯಿ ಮತ್ತು ತಂಗಿ ಇಬ್ರು ಕೂಡ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನುವಂಥದ್ದು ಆತ ಮೆನ್ಷನ್ ಮಾಡಿದ್ದಾನೆ. ಸೊ ಅಲ್ಲಿಗೆ ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅನ್ನೋದು ಒಂದು ಗೊತ್ತಾಗಿದೆ. ಸುಮಾರು 12-13 ವರ್ಷದಿಂದ ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಳ್ತಾ ಇದ್ರಂತೆ. ಒಂದು ಕೌಟುಂಬಿಕ ಕಲಹ, ಆಸ್ತಿಯನ್ನು ತನ್ನ ತಂಗಿ ಹೆಸರಿಗೆ ಬರೆದಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ, ಮತ್ತೊಂದು ಕಡೆ ಇವರಿಬ್ಬರ ನಡುವೆ ಬೇರೊಂದು ಹೆಣ್ಣು ಮಗಳ ಎಂಟ್ರಿಯಿಂದ ಇಂಥದ್ದೊಂದು ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ, ಮತ್ತೊಂದು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರು, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಪಲ್ಲವಿ. ಏನೇನೋ ಓವರ್ ಥಿಂಕ್ ಮಾಡ್ಕೊಂಡು ಊಹೆ ಮಾಡ್ಕೊಳ್ತಾ ಇದ್ರು ಇಲ್ದಲೇ ಇರೋದನ್ನೆಲ್ಲ. ಸೊ ಅದೇ ಈ ಒಂದು ಪರಿಸ್ಥಿತಿಗೆ ಅವ್ರನ್ನ ತಂದು ನಿಲ್ಲಿಸಿದೆ ಅನ್ನೋ ಅನುಮಾನ ಕೂಡ ಇದೆ. ಮಧ್ಯಾಹ್ನ ಸುಮಾರು 4:04ವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ 112 ಹೊಯ್ಸಳ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ.
ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ಒಂದು ರಿಜಿಸ್ಟರ್ ಮಾಡ್ತೀವಿ. ಆ್ಯಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಸರ್ ಯಾವ ರೀತಿ ಕೊಲೆ ಮಾಡಿದ್ದಾರೆ ಸರ್? ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಸರ್ ಹೆಂಡತಿ ಮಾತ್ರ ಕೊಲೆ ಮಾಡಿದ್ರೆ ಅಥವಾ ಮಗಳದೇನಾದ್ರು? ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ, ಇನ್ನು FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ಈಗ ಯಾರ್ಯಾರು ವಶಕ್ಕೆ ಪಡೆದಿದ್ದಾರೆ ಸರ್ ಇಲ್ಲಿರೋ ಅರೆಸ್ಟ್ ಕೇಸಲ್ಲಿ? ನೋಡಿ, ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ. ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ಇನ್ಫಾರ್ಮೇಷನ್ ಬರುತ್ತೆ, ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್ ಥಿಂಗ್ಸ್. ಮನೆಯಲ್ಲಿ 3 ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರು, ಅಷ್ಟು ಗೊತ್ತಾಗಿದೆ. ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ಡ್ ಲೇಟರ್. ಏನು ಯಾರು ಒಬ್ರು ಪ್ಲೀಸ್? ಮನೆಯಲ್ಲಿದ್ದಂಥ ಸಮಯದಲ್ಲಿ ಮನೇಲಿ ಯಾರ್ಯಾರಿದ್ರು ಅಂತ ಸರ್? 3 ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರಿದ್ರು ಅವ್ರ ಕಡೆಯಿಂದಲೇ ಗೊತ್ತಾಗಿದೆ. ನಂತರ ಗೊತ್ತಾಗುತ್ತೆ ಫರ್ದರ್. ಸರ್ ಒಂದು ಕಡೆ ಏನು ಆಸ್ತಿ ವಿಚಾರಕ್ಕೆ ಅಂತ ಒಂದಷ್ಟು ಗಲಾಟೆ ಎಲ್ಲ ಫಾರ್ ಫಿಕ್ಸ್ಡ್ ವಿಷಯ. ಈಗ ಇನ್ವೆಸ್ಟಿಗೇಷನ್ ನಡೀಲಿ. ಇನ್ವೆಸ್ಟಿಗೇಷನ್ ಆದ ನಂತರ ನಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರಿಗೆ ಮಾಹಿತಿ ಇತ್ತ? ಈಗ ನೋಡಿ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ. ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಈಗ ಕಂಪ್ಲೇಂಟ್ ಈಗ ಕೊಡ್ತಾ ಇದ್ದಾರೆ. ನಮ್ಮ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ. ಕೇಸ್ ರಿಜಿಸ್ಟರ್ ಆಗಲಿ, FIR ರಿಜಿಸ್ಟರ್ ಆಗಲಿ, ಭಾಳಷ್ಟು ವಿಷಯ ಓಪನ್ ಆಗುತ್ತೆ. ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ, ಅವ್ರ ಸ್ಟೇಟ್ಮೆಂಟ್ ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ಸರ್ ಯಾವ ವೆಪನ್ ನಲ್ಲಿ ಮರ್ಡರ್ ಮಾಡಿದ್ರೆ ವೆಪನ್ ಸೀಸ್ ಆಗಿದೆ? ಈಗ ನೋಡಿ, ಬ್ಲಡ್ ಲಾಸ್ ಇದೆ. ನಮಗೆ ಶಾರ್ಪ್ ವೆಪನ್ ಕೂಡ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ಇವತ್ತು ಮಧ್ಯಾಹ್ನ ಸುಮಾರು 4:04ವರೆಗೆ